ಇನ್ನು ಧನುರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ? ಧನುರಾಶಿ ಅಂತಂದಮೇಲೆ ಧನುರಾಶಿಯಲ್ಲಿ ಶನಿ ಅರ್ಧಾಷ್ಟಮಕ್ಕೆ ಮಾರ್ಚ್ 28 ಮೇಲೆ ಪ್ರಯಾಣ ಮಾಡ್ತಾನೆ. ಇದರ ಅರ್ಥ ಶನಿ 4ನೇ ಮನೆಗೆ ಹೋಗ್ತಾನೆ. ಇದರಿಂದ ಸ್ವಲ್ಪ ಕಾಲ್ಮೂಳೆಗೆ ಸಂಬಂಧಂಥ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಅಂದರೆ ಕಾಲು ನೋವು ಬರುವಂಥದ್ದು, ಸಂಧಿ ನೋವು ಬರುವಂಥದ್ದು ಮತ್ತು ದೈಹಿಕ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗ್ತದೆ. ಆಮೇಲೆ ಇಲ್ಲಿ ಧನುರಾಶಿಯವ್ರು ಖುಷಿ ಪಡುವಂಥ ವಿಚಾರ ಅಂದರೆ ಶಿಕ್ಷಣ. ಅಂದರೆ ಶಿಕ್ಷಣ ಅಂತಂದರೆ ಬರೀ ಕಾಲೇಜು ಸ್ಕೂಲ್ಸ್ ಅಷ್ಟೇ ಅಲ್ಲ, ಜಾಬಲ್ಲಿ ಇರ್ತಾರೆ, ಹೊಸ ಸ್ಕಿಲ್ಸ್ನ ಅವ್ರು ಕಲ್ಕೊಳ್ಬೇಕಂತ ಹೇಳ್ತಾರೆ. ಅಂಥವ್ರಿಗೆ ಸಮಯ ಬಹಳ ಅನುಕೂಲ ಮಾಡಿಕೊಡ್ತದೆ. ಹೀಗಾಗಿ ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಧನುರಾಶಿಯವ್ರಿಗೆ ಈ ವರ್ಷ ಬಹಳ ಚೆನ್ನಾಗಿ ಆಗ್ತದೆ. ಆಮೇಲೆ ವ್ಯಾಪಾರ ಅಂತ ಹೇಳಿದಾಗ ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೇ 15 ಮಟನೂ ಕೂಡ ಗುರು ಲಾಭಸ್ಥಾನದಲ್ಲಿ ಇಲ್ಲ. ಗುರು ಲಾಭಸ್ಥಾನದಲ್ಲಿ ಇರಲಾರ್ದ ಕಾರಣಕ್ಕೆ ನಿಮ್ಮ ಒಂದು ಏನು ಬಿಸ್ನೆಸ್ ಇದೆ ಮೇ ಮಟನೂ ಕೂಡ ಸ್ವಲ್ಪ ಸಫರ್ ಆಗುತ್ತೆ. ಮೇ 15 ಆದಮೇಲೆ ಈ ಬಿಸ್ನೆಸ್ ಅನ್ನೋದೇನಿದೆ ಬಹಳ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಆರ್ಥಿಕ ಸ್ಥಾನದಲ್ಲಿ 7ನೇ ಮನೆಗೆ ಗುರು ಸಂಚಾರ ಮಾಡೋದ್ರಿಂದ ಮೇ 15 ಆದಮೇಲೆ ಬಿಸ್ನೆಸ್ಸಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮಗೆ ಅತ್ಯುತ್ತಮವಾದಂಥ ಲಾಭ ದೊರಕುತ್ತೆ. ಇನ್ನು ಧನುರಾಶಿಯ ವರ್ಷ ಭವಿಷ್ಯ ಯಾವ ರೀತಿ ಇದೆ? ಧನುರಾಶಿ ಅಂತಂದಮೇಲೆ ಧನುರಾಶಿಯಲ್ಲಿ ಶನಿ ಅರ್ಧಾಷ್ಟಮಕ್ಕೆ ಮಾರ್ಚ್ 28 ಮೇಲೆ ಪ್ರಯಾಣ ಮಾಡ್ತಾನೆ. ಇದರ ಅರ್ಥ ಶನಿ 4ನೇ ಮನೆಗೆ ಹೋಗ್ತಾನೆ. ಇದರಿಂದ ಸ್ವಲ್ಪ ಕಾಲ್ಮೂಳೆಗೆ ಸಂಬಂಧಂಥ ಆರೋಗ್ಯ ಸಮಸ್ಯೆಗಳು ಬರ್ತದೆ. ಅಂದರೆ ಕಾಲು ನೋವು ಬರುವಂಥದ್ದು, ಸಂಧಿ ನೋವು ಬರುವಂಥದ್ದು ಮತ್ತು ದೈಹಿಕ ಟಯರ್ಡ್ನೆಸ್ ತುಂಬ ಜಾಸ್ತಿ ಆಗ್ತದೆ. ಆಮೇಲೆ ಇಲ್ಲಿ ಧನುರಾಶಿಯವ್ರು ಖುಷಿ ಪಡುವಂಥ ವಿಚಾರ ಅಂದರೆ ಶಿಕ್ಷಣ. ಅಂದರೆ ಶಿಕ್ಷಣ ಅಂತಂದರೆ ಬರೀ ಕಾಲೇಜು ಸ್ಕೂಲ್ಸ್ ಅಷ್ಟೇ ಅಲ್ಲ, ಜಾಬಲ್ಲಿ ಇರ್ತಾರೆ, ಹೊಸ ಸ್ಕಿಲ್ಸ್ನ ಅವ್ರು ಕಲ್ಕೊಳ್ಬೇಕಂತ ಹೇಳ್ತಾರೆ. ಅಂಥವ್ರಿಗೆ ಸಮಯ ಬಹಳ ಅನುಕೂಲ ಮಾಡಿಕೊಡ್ತದೆ. ಹೀಗಾಗಿ ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಧನುರಾಶಿಯವ್ರಿಗೆ ಈ ವರ್ಷ ಬಹಳ ಚೆನ್ನಾಗಿ ಆಗ್ತದೆ. ಆಮೇಲೆ ವ್ಯಾಪಾರ ಅಂತ ಹೇಳಿದಾಗ ಮಿಶ್ರ ಫಲಿತಾಂಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮೇ 15 ಮಟನೂ ಕೂಡ ಗುರು ಲಾಭಸ್ಥಾನದಲ್ಲಿ ಇಲ್ಲ. ಗುರು ಲಾಭಸ್ಥಾನದಲ್ಲಿ ಇರಲಾರ್ದ ಕಾರಣಕ್ಕೆ ನಿಮ್ಮ ಒಂದು ಏನು ಬಿಸ್ನೆಸ್ ಇದೆ ಮೇ ಮಟನೂ ಕೂಡ ಸ್ವಲ್ಪ ಸಫರ್ ಆಗುತ್ತೆ. ಮೇ 15 ಆದಮೇಲೆ ಈ ಬಿಸ್ನೆಸ್ ಅನ್ನೋದೇನಿದೆ ಬಹಳ ಅತ್ಯುತ್ತಮವಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಆರ್ಥಿಕ ಸ್ಥಾನದಲ್ಲಿ 7ನೇ ಮನೆಗೆ ಗುರು ಸಂಚಾರ ಮಾಡೋದ್ರಿಂದ ಮೇ 15 ಆದಮೇಲೆ ಬಿಸ್ನೆಸ್ಸಲ್ಲಾಗಲಿ ವ್ಯಾಪಾರದಲ್ಲಾಗಲಿ ನಿಮಗೆ ಅತ್ಯುತ್ತಮವಾದಂಥ ಲಾಭ ದೊರಕುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.